ಪ್ರೀತಿಸಿ ಮದುವೆ ಆದವಳಿಗೆ ವೇಶ್ಯಾವಾಟಿಕೆ ಮಾಡು ಅಂತ ಫೋರ್ಸ್ ಮಾಡಿದ ಪತಿರಾಯ ಒಪ್ಪದೇ ಇದ್ದದ್ದಕ್ಕೆ ಮಾಡಿದ್ದೇನು ಗೊತ್ತಾ? ಹೌದು, ಇತ್ತೀಚಿನ ದಿನಗಳಲ್ಲಿ ಪ್ರೀತಿ, ಪ್ರೇಮ, ಪ್ರಣಯ ಅನ್ನೋದು ಪುಸ್ತಕದ ಬದನೆಕಾಯಿ ಆಗೋಗ್ಬಿಟ್ಟಿದೆ. ಯಾಕಂತಂದ್ರೆ ಇಲ್ಲಿ ತನ್ನ ಹೆಂಡತಿಯನ್ನೇ, ಅದರಲ್ಲೂ ಮುಖ್ಯವಾಗಿ ಪ್ರೀತಿಸಿದ ಮುದ್ದಾದ ಮಡತಿಯನ್ನೇ ವೇಶ್ಯಾವಾಟಿಕೆ ಮಾಡುವಂತ ಪೀಡಿಸಿದ್ದಾನೆ ಪಾಪಿ ಪತಿ. 10ನೇ ತರಗತಿಯಲ್ಲಿ ಸ್ನೇಹ, ನಂತರ ಪ್ರೀತಿಯಾಗಿ ಬದಲಾಯಿತು. ನಂತರ 2017ರಲ್ಲಿ ಪ್ರೇಮ ವಿವಾಹ ಆಯಿತು. ಅದಕ್ಕೆ ಸಾಕ್ಷಿ ಎಂಬಂತೆ 2 ಮಕ್ಕಳು ಕೂಡ ಇದ್ದಾರೆ. ಆದ್ರೆ ಇದೀಗ ಅದೇ ಪ್ರೀತಿ ಆ ಹೆಣ್ಣು ಮಗಳಿಗೆ ಮಾರಕವಾಗಿದೆ ನೋಡಿ. ಬಾಲ್ಯದ ಸ್ನೇಹ, ಪ್ರೀತಿ ಅದೆಷ್ಟು ಚಂದ ಅಂತ ಅನೇಕರು ಅಂದುಕೊಳ್ತಾರೆ. ಆದ್ರೆ ಅದೇ ಪ್ರೀತಿ ಈಗ ಎಲ್ಲೊಬ್ಬ ಮಹಿಳೆಗೆ ಭಾರಿ ಅಪಾಯವನ್ನ ತಂದೊಡ್ಡಿದೆ. ಪಾಣಿಪತ್ನಲ್ಲಿ ಬೆಳಕಿಗೆ ಬಂದ ಪ್ರಕರಣ ಎಲ್ಲರನ್ನ ಬೆಚ್ಚಿ ಬೀಳಿಸಿದೆ. ಹೌದು, 10ನೇ ತರಗತಿಯಲ್ಲಿ ಸ್ನೇಹ, ನಂತರ ಪ್ರೀತಿಯಾಗಿ ಬದಲಾಯಿತು. ನಂತರ 2016ರಲ್ಲಿ ಪ್ರೇಮ ವಿವಾಹಕ್ಕೆ 2 ಮಕ್ಕಳು ಕೂಡ ಸಾಕ್ಷಿಯಾದರು. ಹರಿಯಾಣದ ಪಾಣಿಪತ್ನ ನಲ್ವಾ ಕಾಲೋನಿಯಲ್ಲಿ ಪತಿಯೊಬ್ಬ ತನ್ನ ಪತ್ನಿಗೆ ಬಲವಂತವಾಗಿ ವಿಷಕಾರಿ ಮಾತ್ರೆಗಳನ್ನ ನೀಡಿ ಕೊಲ್ಲೋದಕ್ಕೆ ಯತ್ನಿಸಿದ್ದಾನೆ. ಇಷ್ಟೇ ಅಲ್ಲ, ಅತ್ತೆಯೇ ಸೊಸೆಯನ್ನ ಕೊಲ್ಲುವುದಕ್ಕೆ ಸಹಾಯ ಮಾಡಿದ್ದಾಳೆ. ಅತ್ತೆ ತನ್ನ ಸೊಸೆಯ ಬಾಯಿಯನ್ನ ತೆರೆದು ಹಿಡಿದಿದ್ದಾಳೆ. ಇತ್ತ ಮಗ ಒಂದರ ನಂತರ ಒಂದರಂತೆ 6 ಮಾತ್ರೆಗಳನ್ನ ಅವಳ ಬಾಯಿಗೆ ತುರುಕಿದ್ದಾನೆ. ಜ್ಯೋತಿ ತನ್ನ ಪತಿ ಮುಜಾಫರ್ನಗರದಲ್ಲಿ ಸ್ಪಾ ಸೆಂಟರ್ನ ಸೋಗಿನಲ್ಲಿ ವೇಶ್ಯಾವಾಟಿಕೆ ವ್ಯವಹಾರ ನಡೆಸ್ತಾ ಇದ್ದ. ಈ ವ್ಯವಹಾರಕ್ಕೆ ಸೇರೋದಕ್ಕೆ ತನ್ನನ್ನ ಒತ್ತಾಯಿಸ್ತಾ ಇರುವುದಾಗಿ ಆರೋಪಿಸಿದ್ದಾರೆ. ಆದರೆ ತಾನು ನಿರಾಕರಿಸಿದ್ದು ಅಷ್ಟೇ ಅಲ್ಲದೆ ಸ್ಪಾ ಕೇಂದ್ರದ ಮೇಲೆ ದಾಳಿ ನಡೆಸುವಂತೆ ಮಾಡಿದೆ. ಇದರಿಂದ ಕೋಪಗೊಂಡ ಪತಿ ಮತ್ತು ಅತ್ತೆ ತನ್ನನ್ನ ಕೊಲೆ ಮಾಡೋದಕ್ಕೆ ಸಂಚನ್ನ ರೂಪಿಸಿದ್ರು ಅಂದಿದ್ದಾರೆ. ಪಾಣಿಪತ್ನ ಸಿವಿಲ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇರುವ ಜ್ಯೋತಿ ತನ್ನ ಪತಿಗೆ ಅನೇಕ ಮಹಿಳೆಯರೊಂದಿಗೆ ಅಕ್ರಮ ಸಂಬಂಧ ಇದ್ದು ಹಲವಾರು ಸಂದರ್ಭಗಳಲ್ಲಿ ಬೇರೆ ಬೇರೆ ಹುಡುಗಿಯರನ್ನ ತನ್ನ ಕೋಣೆಯಲ್ಲಿ ಮಲಗಿಸಿದ್ದಾನೆ ಅಂತ ಹೇಳಿದ್ದಾರೆ. ಜ್ಯೋತಿಯವರ ಪತಿ ಕೂಡ ಹಲವು ಬಾರಿ ಹೊಡೆದಿದ್ದು ಕತ್ತು ಹಿಸುಕಿ ಕೊಲ್ಲುವುದಕ್ಕೆ ಪ್ರಯತ್ನಿಸಿದ್ದಾರಂತೆ. ಜ್ಯೋತಿಯ ತಾಯಿ ಹೇಳುವಂತೆ ತನ್ನ ಮಗಳು 2 ದಿನಗಳ ಹಿಂದೆ ಅಪಘಾತಕ್ಕೆ ಈಡಾದ್ಲು. ಆದ್ದರಿಂದ ಅವಳ ಸ್ಥಿತಿಯ ಬಗ್ಗೆ ನನಗೆ ತಿಳಿದು ಬಂದಿತ್ತು. ಜ್ಯೋತಿಯ ಕೈಕಾಲುಗಳನ್ನ ಕಟ್ಟಿಹಾಕಲಾಗಿತ್ತು ಮತ್ತು ಅವಳು ಪ್ರಜ್ಞಾಹೀನ ಸ್ಥಿತಿಯಲ್ಲಿ ಇದ್ಲು ಅಂತ ಅವರ ತಾಯಿ ಹೇಳಿದ್ದಾರೆ. ಅವಳಿಗೆ ಪ್ರಜ್ಞೆ ಬಂದಾಗ ಅವಳ ಅತ್ತೆ ಮತ್ತು ಗಂಡ ತನಗೆ ಬಲವಂತವಾಗಿ ಏನೋ ತಿನ್ನಿಸ್ತಾ ಇದ್ದಾರೆ ಅಂತ ಹೇಳಿತು. ಇದಾದ ನಂತರ ಅವರು ಜ್ಯೋತಿಯನ್ನ ಆಸ್ಪತ್ರೆಗೆ ಕರೆದೊಯ್ದರು. ಅಲ್ಲಿ ವೈದ್ಯರು ಅವರಿಗೆ ವಿಷಕಾರಿ ವಸ್ತುವನ್ನ ನೀಡಿರುವುದಾಗಿ ಹೇಳಿದರು. ಜ್ಯೋತಿಯ ತಾಯಿ ನ್ಯಾಯಕ್ಕಾಗಿ ಪೊಲೀಸರಲ್ಲಿ ಮನವಿ ಮಾಡಿದ್ದಾರೆ. ಘಟನೆಯ ನಂತರ ಅವರ ಸೋದರ ಮಾವ ಸುನೀಲ್ ಪಾಣಿಪತ್ನಲ್ಲಿ ಅವರನ್ನ ಭೇಟಿ ಮಾಡೋದಕ್ಕೆ ಬಂದು ಈ ವಿಷಯವನ್ನ ರಾಜ್ಯದಲ್ಲಿ ಕೊನೆಗೊಳಿಸಿ ಇತ್ಯರ್ಥಗೊಳಿಸಿಕೊಳ್ಬೇಕು, ಇಲ್ಲದೇ ಇದ್ರೆ ಜೈಲಿಗೆ ಹೋಗಬೇಕಾಗುತ್ತೆ ಮತ್ತು ನಂತರ ಜೈಲಿಗೆ ಹೋಗುವ ಮೊದಲು ಎಲ್ಲರನ್ನ ಗುಂಡು ಹಾರಿಸ್ತೀನಿ ಅಂತ ಬೆದರಿಕೆಯನ್ನ ಹಾಕಿದ್ರು ಅಂತ ಜ್ಯೋತಿಯ ಸಹೋದರ ಹೇಳಿದ್ದಾರೆ. ದೂರಿನ ನಂತರ ಪೊಲೀಸರು ಎಫ್ಐಆರ್ ಅನ್ನ ದಾಖಲಿಸಿದ್ದಾರೆ. ಆದರೆ ಆರೋಪಿಗಳನ್ನ ಬಂಧಿಸಿಲ್ಲ ಅಂತ ಸಂತ್ರಸ್ತೆಯ ಸಹೋದರ ಹೇಳಿದ್ದಾರೆ. ನಮಗೆ ನ್ಯಾಯ ಸಿಗದೇ ಇದ್ರೆ ಅಂಬಾಲಾದಲ್ಲಿ ಅನಿಲ್ ವಿಜ್ ಅವರನ್ನ ಭೇಟಿ ಮಾಡ್ತೀವಿ ಅಂತ ಅವರು ಹೇಳಿದ್ರು. ನ್ಯಾಯಕ್ಕಾಗಿ ನಾವು ನಮ್ಮ ಪ್ರಾಣವನ್ನೇ ತ್ಯಾಗ ಮಾಡ್ತೀವಿ ಅಂತ ಪಟ್ಟನ್ನ ಹಿಡಿದಿದ್ದಾರೆ. ಏನೇ ಹೇಳಿ, ಪ್ರೀತಿಸಿದವಳಿಗೆ ಈ ರೀತಿ ವೇಶ್ಯಾವಾಟಿಕೆ ಅನ್ನುವ ದಂಧೆಗೆ ನೂಕುವ ಪತಿರಾಯ ಎಂತಹ ಪತಿರಾಯ ಇರಬಹುದು? ಇಂಥವರು ಇದ್ರೆ ಎಷ್ಟು, ಸತ್ರೆ ಎಷ್ಟು?